ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಮ್ಮ ಹಿಂದೂಗಳಿಗೆ ಯುಗಾದಿನೇ ಹೊಸ ವರ್ಷ ಆಗಿರುತ್ತೆ. ಏಕೆ ಅಂತಂದರೆ ಯುಗಾದಿ ಹಬ್ಬದಲ್ಲಿ ನಾವೆಲ್ಲ ಹೊಸ ಬಟ್ಟೆ ತೊಗೊಳ್ಳೋದು, ಮತ್ತು ಈ ಟೈಮಲ್ಲಿ ಮನೆಗೆ ಏನಾದರೂ ತರಬೇಕು ಅಂತಂದರೆ ಹೊಸದಾಗಿ ತರ್ತಾಯಿರ್ತೀವಿ. ಹೊಸದೇನೇ ಅಂದ್ರೂ ಈ ಯುಗಾದಿ ಟೈಮಲ್ಲಿ ತರ್ತಾಯಿರ್ತೀವಿ. ಮತ್ತು ಮಾವು ಬೇವು ಕೂಡ ಈ ಟೈಮಲ್ಲಿ ಹೊಸದಾಗಿ ಚಿಗುರ್ತಾ ಇರುತ್ತೆ. ಹಂಗಾಗಿ ನಮಗೆ ಹಿಂದೂಗಳಿಗೆ ಇದೇ ಹೊಸ ವರ್ಷದ ಹಬ್ಬ. ನಾನು ಮನೆಯಲ್ಲಿ ಬೇಗ ಎದ್ಬಿಟ್ಟು ಈ ರೀತಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಮನೆ ಮುಂದೆ ರಂಗೋಲಿ ಹಾಕಿ, ಮನೆ ಕೆಲಸ ಏನೇ ಇದ್ದರೆ ಎಲ್ಲ ಮುಗಿಸ್ಕೊಂಡು, ಮನೆಗೆ ತೋರಣ ಎಲ್ಲ ಕಟ್ಟಿ, ಅಮಾವಾಸ್ಯೆ ಪೂಜೆ ಈ ರೀತಿ ನಾನು ನಮ್ಮ ಮನೆಯಲ್ಲಿ ಮಾಡಿದ್ದೀನಿ. ಎಲ್ಲ ರೆಡಿ ಮಾಡಿಕೊಂಡು ಅಮಾವಾಸ್ಯೆ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡೆ. ಮತ್ತು ನಮ್ಮದು ಗಾಡಿ ಪೂಜೆನೂ ಮಾಡಿದೆ ಮನೆಯಲ್ಲಿ. ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ಟು ನಾನು ಅಮಾವಾಸ್ಯೆ ಅಂಥೇಳಿ ದೋಸೆಗೆ ನೆನೆ ಹಾಕಿದ್ದೆ. ಅಮಾವಾಸ್ಯೆ ದಿನ ನಾವು ದೋಸೆ ಮಾಡ್ತೀವಿ, ಪ್ರತಿ ವರ್ಷವೂ ಅಷ್ಟೇ. ಅಮಾವಾಸ್ಯೆ ದಿನ ದೋಸೆ ಮಾಡಿಬಿಟ್ಟು ನೈವೇದ್ಯ ಮಾಡಿ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಎಲ್ಲ ಆದಮೇಲೆ ನಾವು ತಿಂಡಿ ತಿಂತೀವಿ. ನಾಳೆ ಯುಗಾದಿ ಹಬ್ಬ ಇರೋದರಿಂದ ಮತ್ತೆ ನೈಟ್ ಎಲ್ಲನೂ ಮನೆಗೆ ಜೋಡಿಸ್ಕೊಂಡು ಬೆಳಿಗ್ಗೆ ಹಿರಿಯರ ಪೂಜೆ ಮಾಡ್ತೀವಿ. ಹಿರಿಯರ ಪೂಜೆ ಮಾಡೋ ವೀಡಿಯೋಸ್ ಎಲ್ಲ ನಾನು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಹೇಗಿತ್ತಂತೇಳಿ ನನಗೆ ಕಮೆಂಟ್ ಮಾಡಿ. ಮತ್ತು ನೀವು ಯಾವ ರೀತಿ ಯುಗಾದಿ ಹಬ್ಬ ಆಚರಿಸಿದ್ರಿ ಅಂಥೇಳಿ ನನಗೆ ತಿಳಿಸಿ. ನೋಡಿ, ರಾಘವೇಂದ್ರ ಸ್ವಾಮಿ ಪೂಜೆನ ನಾನು ಮನೆಯಲ್ಲಿ ಈ ರೀತಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಪೂಜೆ ಇವತ್ತು. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಇವತ್ತು ಪೂಜೆ ನೋಡಿ. ಸೊ ಹಂಗಾಗಿ ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿ ಯುಗಾದಿನ ಆಚರಿಸ್ತೀರಾ ಅಂಥೇಳಿ ಕಮೆಂಟ್ ಮಾಡಿ. ನಮ್ಮ ಮನೆಗೆ ತೋರಣ ಎಲ್ಲ ಕಟ್ಟಿದ್ದು ನಮ್ಮ ಮನೆಯವರು ರೆಡಿ ಮಾಡಿದರು. ನಾನು ಬೇರೆ ಎಲ್ಲ ಕೆಲಸ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಈ ರೀತಿ ಮನೆ ಮುಂದೆ ಒಂದು ಚಿಕ್ಕದಾಗಿ ರಂಗೋಲಿ ಹಾಕಿದ್ದೀನಿ. ಬಾರ್ಡ್ರಿಗೆಲ್ಲ ಎಲೆ ಥರ ಹಾಕಿದ್ದೀನಿ. ಮನೆ ಮುಂದೆ ಮಾವಿನಕಾಯಿ ಬರೋ ಥರ ಈ ಥರ ಒಂದು ಪುಟ್ಟ ರಂಗೋಲಿ ಹಾಕಿ ನನ್ನ ಅಮಾವಾಸ್ಯೆ ಪೂಜೆನ ಈ ರೀತಿ ಮಾಡಿದ್ದೀನಿ.